ಅಂಜುಮನ್ ಇಸ್ಲಾಂ ಸಂಸ್ಥೆ ವತಿಯಿಂದ ಪೂಜ್ಯರನ್ನ ಸ್ವಾಗತಿಸಿ ಅವರನ್ನು ಗೌರವಿಸಿ ಸಂಕ್ಷಿಪ್ತವಾಗಿರುವಂತಹ ಪ್ರಾರ್ಥನೆಯ ಮೂಲಕ ಆ ಪೂಜ್ಯರ ಪಾದಯಾತ್ರೆಗೆ ಶುಭ ಹಾರೈಸಿರುವಂತಹ ಈ ಇಸ್ಲಾಂ ಧರ್ಮದ ಎಲ್ಲ ಬಂಧುಗಳಿಗೆ ಮತ್ತು ನೆರೆದಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ಅಪರೂಪವಾಗಿರುವಂತಹ ಸಂದರ್ಭಕ್ಕೆ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೇವೆ. ಅಂತಂದ್ರೆ ಈಗಾಗಲೇ 111 ಹಡಮದ ಜನರು ಇದ್ದಾರೆ. ಅವರೆಲ್ಲರೂ ಕೂಡ ಲಿಂಗಾಲೇಶ್ವರ ಮಹಾಸ್ವಾಮಿಗಳವರನ್ನ ಮನಸ್ತುಂಬಿ ಅವರನ್ನು, ಆದರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಎಲ್ಲ ಬಂಧುಗಳು, ಇಸ್ಲಾಂ ಧರ್ಮದ ಸಮುದಾಯದ ಎಲ್ಲ ಸಮಸ್ತರು ಕೂಡಿಕೊಂಡು ಪೂಜ್ಯತೆಗೆ ಸನ್ಮಾನಿಸುವುದು ಅಷ್ಟೇ ಅಲ್ಲ, ನೀವು ದರ್ಗಾಕ್ಕೆ ಮಸೂದಿಗೆ ಬರಬೇಕು, ಬಂದು ನಮ್ಮ ಸಮುದಾಯದ ಎಲ್ಲ ಜನರಿಗೆ 4 ಒಳ್ಳೆಯ ಸಂದೇಶಗಳನ್ನ ಸಾರಬೇಕು ಅನ್ನುವಂಥದ್ದು ಜಗತ್ತಿನ ಎಲ್ಲ ಧರ್ಮಗಳು ಸಾರುವಂತಹದ್ದು ಉದ್ದೇಶ. ಎಲ್ಲರೂ ಮನುಷ್ಯರಾದಂಥವರು ಸಮಾನ ಮನಸ್ಕರಾಗಿ ಉಳಿಬೇಕು, ಸಮತಾ ಮನೋಭಾವದಿಂದ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದು ಪೂಜ್ಯರ ಆಶಯ ಆಗಿರೋದ್ರಿಂದ ಎಲ್ಲ ಧರ್ಮಗಳ ಸಂದೇಶವೂ ಅದೇ ಆಗಿರೋದ್ರಿಂದ ಎಲ್ಲ ಧರ್ಮಗಳ ಸಂದೇಶವನ್ನು ಹೊತ್ತುಕೊಂಡು ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಪ್ರತಿ ಹಳ್ಳಿಗೆ ಪ್ರತಿ ಮನೆಗೂ ಸಹ ಮುಟ್ಟಿಸುವಂತಹ ಇತಿಹಾಸದಲ್ಲಿ ಐಕ್ಯತೆಯ ಕೇಂದ್ರಗಳನ್ನು ಅನೇಕ ವ್ಯವಸ್ಥೆಯಲ್ಲಿ, ಮಠಮಾನ್ಯಗಳಲ್ಲಿ, ಮಂದಿರಗಳಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾಮಾಜಿಕ ಮನೋಭಾವ ಮತ್ತು ಐಕ್ಯತೆಯನ್ನು ನೀಡುವಂತಹ ಮತ್ತು ಭಾವೈಕ್ಯತೆಯನ್ನು ಸಾರುವಂತಹ ಪಾದಯಾತ್ರೆ ಅಂತಂದ್ರೆ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಪಾದಯಾತ್ರೆ ಅನ್ನುವಂಥದ್ದು ನಾವು ನಡೆದಿರುವಂತಹ ಕಾರ್ಯ ಏನು ನಡೀತಾ ಇದೆ, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತಹ ಒಂದು ಕಾರ್ಯಕ್ರಮ. ಇದು ಯಾವುದೇ ಧರ್ಮ ಜಾತಿಯವರಿಗೆ ಮೀಸಲಾಗಿರುವಂತಹವರಲ್ಲ. ಯಾವ ಮನುಷ್ಯನಾಗಿರುವಂತಹ ವ್ಯಕ್ತಿ ದುಶ್ಚಟಗಳಿಗೆ ಬಲಿಯಾಗಿರ್ತಾನೆ ಅವುಗಳನ್ನ ನಮ್ಮ ಪಾದಕ್ಕೆ ನೀವು ಸಮರ್ಪಣೆ ಮಾಡ್ರಿ, ನೀವು ಒಳ್ಳೆಯ ಬದುಕನ್ನ ಬದುಕ್ರಿ ಅನ್ನುವಂತಹ ಉದ್ದೇಶ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳವರದಾಗಿದೆ. ಈ ಇಸ್ಲಾಂ ಧರ್ಮದ ಎಲ್ಲ ಸಮಸ್ತರು ಹಿರಿಯರು ಕೂಡಿಕೊಂಡು ಒಂದು ಮಾತನ್ನ ಅರಿಕೆ ಮಾಡಿಕೊಂಡು ಪೂಜ್ಯರಿಗೆ, ನಮ್ಮ ಧರ್ಮದ ಎಲ್ಲ ಜನರಿಗೆ, ಎಲ್ಲ ಮನುಷ್ಯರಾದ ಪೂಜ್ಯರ ಧ್ವನಿ ಆಗಿರೋದ್ರಿಂದ ಇಲ್ಲಿ ಮೈಕ್ ಇಲ್ಲದೆ ಇರುವಂತಹ ಕಾರಣದಿಂದ ಆ ಪೂಜ್ಯರ ಪರವಾಗಿ ನಾವು ಈ ಇಸ್ಲಾಂ ಧರ್ಮದ ಪ್ರಮುಖರಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ಆ ಪೂಜ್ಯರು ನಿಮ್ಮ ಈ ಮಸೂದಿಗೆ ಬಂದಿದ್ದಾರೆ. ಈ ಬಂದಿರುವಂತಹ ಕಾರಣ ಇಷ್ಟೇ, ನಮ್ಮಲ್ಲಿ ಭಾವೈಕ್ಯತೆ ಮನೋಭಾವನೆಗೆ ಕಾಣಿಕೆ ಕೊಡ್ರಿ ಅನ್ನುವಂತಹ ಭಾವನೆ ನಮ್ಮದಾಗಿಲ್ಲ. ನೀವು ದುಶ್ಚಟಗಳನ್ನ ಕುಡಿಯೋದು, ತಿನ್ನೋದು, ಇಸ್ಪೇಟ್ ಆಡೋದನ್ನ ಬಿಟ್ಟರೆ ನಿಮ್ಮ ಜೀವನ ಪರ್ಯಂತರವಾಗಿ ಆ ಪೂಜ್ಯರಿಗೆ ಕಾಣಿಕೆ ಕೊಟ್ಟ ಹಾಗೆ, ಹಣವನ್ನು ನೀಡಿದ ಹಾಗೆ ಆಗ್ತದೆ ಅನ್ನುವಂಥ ನಾವು ಇಸ್ಲಾಂ ಮನೋಭಾವ ಪೂಜ್ಯರಲ್ಲಿ ಆಗಿರೋದ್ರಿಂದ ನಾವು ಈಗಾಗಲೇ ಮಹನೀಯರನ್ನು ನಾವು ಮಾತಾಡ್ತೀವಿ, ಅವರು ನಾವು ಬಿಡ್ತೇವೆ ಅನ್ನುವಂತಹ ಭಾವನೆಯಿಂದ ಆ ಪೂಜ್ಯರಿಗೆ ಮಾತಾಡ್ತಿದ್ದಾರೆ. ಯಾರಾದರೂ ಅದಕ್ಕೆ ಸಮರ್ಥನೆ ಮಾಡಬೇಕು. ಯಾರಾದರೂ ಇಸ್ಲಾಂ ಧರ್ಮದ ಬಂಧುಗಳಿದ್ರೆ ಅವರು ನಮಾಜ್ಗೆ ಹೋಗುವಂತಹ ಸಮಯ ಆಗ್ತಿರೋದ್ರಿಂದ ಇರುವಂತಹ ಸಂಕ್ಷಿಪ್ತ ಕಾರ್ಯಕ್ರಮಕ್ಕೆ ಇಲ್ಲೇ 2 ಮಾತುಗಳನ್ನು ಹೇಳಿ ಮುಂದೆ